ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಫೈನಲ್ ಆಗಿ PGCET ರಿಸಲ್ಟನ್ನು ಫಸ್ಟ್ ರೌಂಡ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ CET ನಂಬರ್ನಲ್ಲಿ ಹಾಕಿದ್ರೆ ನಿಮಗೆ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಸೊ ಆಲ್ರೆಡಿ ನೆನ್ನೆನೇ ಕೊಟ್ಟಿದ್ದಾರೆ. ಸೊ ರಿಸಲ್ಟು ಬಿಟ್ಟಿದ್ದಾರೆ. ಸೊ ಇವರು ಏನು ಫಸ್ಟ್ ಪ್ರಿಫರೆನ್ಸನ್ನು ಹಾಕಿದ್ದಾರೆ ಅದೇ ಕಾಲೇಜು ಅವ್ರಿಗೆ ಸೆಲೆಕ್ಷನ್ಸು ಬಂದಿದೆ. ಓಕೆ, ಸೊ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಏನಂತ ಹೇಳಿದ್ರೆ, ದಿಸ್ ಈಸ್ ದ PGCET ಫಸ್ಟ್ ರೌಂಡ್ ರಿಯಲ್ ಫೈನಲ್ ಅಲಾಟ್ಮೆಂಟು. ಓಕೆ, ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್, ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ ಈಸ್ ಟು ಸೆಲೆಕ್ಟ್ ಎನಿ ಚಾಯ್ಸ್ ಫ್ರಮ್ ಅಮಾಂಗ್ 4 ಚಾಯ್ಸಸ್. ನಾನು ಚಾಯ್ಸ್ ಬಗ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನಿಮಗೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸೊ ನಾರ್ಮಲಿ ಏನಿರುತ್ತೆ ಅಂತ ಹೇಳಿದ್ರೆ, ಚಾಯ್ಸ್ 1 ಅಂತ ಹೇಳಿದ್ರೆ, ಸೊ ನಿಮಗೆ ಈ ಕಾಲೇಜ್ ಇಷ್ಟ ಆಗಿದೆ, ನಾನು ಈ ಕಾಲೇಜನ್ನು ಜಾಯಿನ್ ಆಗ್ತೀನಿ, ಫೀಸನ್ನು ಪೇ ಮಾಡಿ ಅಂತ ಆಗ್ತದೆ. ಚಾಯ್ಸ್ 2 ಅಂತ ಹೇಳಿದ್ರೆ, ನಮಗೆ ಕಾಲೇಜ್ ಇಷ್ಟ ಇದೆ ಬಟ್ ಸ್ಟಿಲ್ ನಾನೇನು ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಹೋಗ್ತೀನಿ ಬೈ ಮೇಕಿಂಗ್ ಪೇಮೆಂಟ್ ಮಾಡಿ ಏನಾಗಬೇಕಾಗತ್ತೆ, ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾಗತ್ತೆ. ಯಾವಾಗ? ಇಫ್ ಯು ಚೂಸ್ ಆಪ್ಷನ್ 2, ಐ ಮೀನ್ ಚಾಯ್ಸ್ 2. ಚಾಯ್ಸ್ 3 ಅಂತ ಹೇಳಿದ್ರೆ, ನನಗೆ ಈ ರೌಂಡಲ್ಲಿ ಬಂದಿರೋದು ಇಷ್ಟ ಇಲ್ಲ, ನಾನು ಏನು ಪೇಮೆಂಟ್ ಮಾಡೋದಿಲ್ಲ, ನಾನು ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂತ. ಸೊ ಚಾಯ್ಸ್ 4 ಅಂತ ಹೇಳಿದ್ರೆ, ನಿಮಗೆ ನಾನು ಮ್ಯಾನೇಜ್ಮೆಂಟ್ ಸೀಟ್ಸ್ ಇಟ್ಟಿದೆ, ನಾನೇನು ಮಾಡ್ತೀನಿ, PGCET ಒಂದು ಇದನ್ನು ರಿಜೆಕ್ಟ್ ಮಾಡ್ತೀನಿ ನಾನು ಅಂತ ನಾರ್ಮಲಿ ಇರುತ್ತೆ. ಓಕೆ, ಸೊ ಈ ಸರಿ ಏನಾಗಿದೆ, ಚೇಂಜಸ್ ಆಗಿದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಆ್ಯಕ್ಚುಲಿ ಇರ್ತಕ್ಕಂಥದ್ದು. ಸೊ ನೀವು ಲಾಸ್ಟ್ ಡೇಟ್ಗಳನ್ನ ನೋಡೋದಾದರೆ, ಸೊ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ತುಂಬ ಮ್ಯಾನೇಜ್ಮೆಂಟ್ ಸೀಟ್ಗಳು ಕೂಡ ಸರೆಂಡರ್ ಆಗಿವೆ. ಓಕೆ, ಸೊ ಈ ಸಲ ಎಸ್ ನೀವು ಇಲ್ಲಿ ನೋಡ್ಬೋದು, ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ನಿಮಗೆ ಚಾಯ್ಸ್ ಆಪ್ಷನ್ ಕೊಡೋದಕ್ಕೆ ನಿಮಗೆ 4th 7th ಅಕ್ಟೋಬರ್ವರೆಗೆ ಟೈಮ್ ಇರುತ್ತೆ. ಓಕೆ, ನೀವು ಇನ್ನೂ ಥಿಂಕ್ ಮಾಡ್ಬೋದು, ಇವತ್ತು ನಾಳಿದ್ದು 3 ದಿವಸ ಟೈಮ್ ಇರುತ್ತೆ ನಿಮಗೆ. ಓಕೆ ಅಂತ ಚಾಯ್ಸ್ 1 ಏನಾದ್ರು ನೀವು ಕೊಟ್ಟರೆ, ಚಾಯ್ಸ್ 1, ಚಾಯ್ಸ್ 2 ಕೊಟ್ಟರೆ, ನಾನು ಈಗ ತಾನೇ ಹೇಳಿದೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2 ಅಂದ್ರೆ ಏನು ಅಂತ. ಅದನ್ನು ಮಾಡಿದ್ರೆ ನೀವು ಪೇಮೆಂಟ್ ಯಾವಾಗ ಮಾಡಬೇಕು, 6ನೇ ತಾರೀಕಿಂದ 8ನೇ ತಾರೀಕು ಒಳಗಡೆ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಬಿಕಾಸ್ 7ನೇ ತಾರೀಕು ರಜಾ ಇದೆ. ಆ್ಯಕ್ಚುಲಿ 6 ಮತ್ತು 8ನೇ ತಾರೀಕು ಮಾತ್ರ ನೀವು ಪೇಮೆಂಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಒನ್ ಕೇಸ್ ನೀವು ಚಾಯ್ಸ್ 1ನ ಕೊಟ್ಟರೆ 9ನೇ ತಾರೀಕು 5:15 ಒಳಗಡೆ ನೀವು ಪೇಮೆಂಟನ್ನು ಮಾಡಿ ಕಾಲೇಜ್ಗೆ ಅಡ್ಮಿಷನ್ನು ಆಗಬೇಕಾಗುತ್ತೆ. ಯಾವಾಗ? ಚಾಯ್ಸ್ 1ಅನ್ನು ಕೊಟ್ಟರೆ. ಸರ್ ಚಾಯ್ಸ್ 1, ಚಾಯ್ಸ್ 2 ಎರಡೂ ಕೊಟ್ಟರೆ ನೀವು ಪೇಮೆಂಟನ್ನು ಮಾಡಲೇಬೇಕು. ಚಾಯ್ಸ್ 1, ಚಾಯ್ಸ್ 2 ಕೊಟ್ಟರೆ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 1 ಕೊಟ್ಟರೆ ನೀವೇನಾಗ್ಬೋದು, ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಚಾಯ್ಸ್ 2 ಕೊಟ್ಟರೆ ಪೇಮೆಂಟನ್ನು ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ಗಿವನ್. ಫರ್ದರ್ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ಚಾಯ್ಸನ್ನು. ಥ್ಯಾಂಕ್ ಯು.